ಪ್ರಾಯಶಃ ಇದೊಂದು ಟೋಟಲ್ ಕರ್ನಾಟಕದ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ನ ಆ ಒಂದು ಡೈಲ್ಯೂಷನ್ಗೆ ಇದೊಂದು ದೊಡ್ಡ ಕೈಗನ್ನಡಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಎಷ್ಟು ಒಂದು ಎರಡು ಮೂರಲ್ಲ, ಮನುಷ್ಯನ ಕೊಲೆಯ ಜೊತೆ ದನದ ಕೆಚ್ಚಲು ಕೊಯ್ಯಲುವರೆಗೆ, ಬ್ಯಾಂಕ್ ರಾಬರಿಯಿಂದ ಹಿಡಿದು ಸರಗಳ್ಳದಂದವರೆಗೆ ನಿರಂತರವಾಗಿ ನಡೆಯುವಂಥದ್ದು. ಒಂದು ರೀತಿಯಲ್ಲಿ ಸರ್ಕಾರ ಇಂಥವರಿಗೆ ಬೆಂಬಲ ಕೊಡುವಂಥ ಒಂದು ರಾಜನೀತಿ ಇದ್ದಂಗೆ ಇದರಲ್ಲಿ ಕಾಣ್ತಾ ಇದೆ. ಹಿಂದೂಗಳಂತೂ ಎರಡನೇ ದರ್ಜೆ ನಾಗರಿಕರಾಗಿ ನೋಡುವಂಥ ಕಾಂಗ್ರೆಸ್ನ ಪ್ರವೃತ್ತಿ ಇದು. ಪಾಕಿಸ್ತಾನದವರನ್ನು ನೋಡಲಿ, ಪಾಕಿಸ್ತಾನಕ್ಕೆ ಇವರು ಜಿಂದಾಬಾದ್ ಹೇಳ್ತಾರೆ, ಪಾಕಿಸ್ತಾನದವರಿಗೆ ಇಲ್ಲ ಯುದ್ಧ ಮಾಡಬೇಡಿ, ಅವರನ್ನೆಲ್ಲ ಒಳ್ಳೆಯದರಲ್ಲಿ ಇಟ್ಕೊಳ್ಬೇಕು ಅಂತ ಹೇಳುವಂಥ ಭಾವನೆ ಹೇಳ್ತಾರೆ. ಭಾರತ ದೇಶದಲ್ಲಿರುವಂಥ ಭಾರತದ ಒಬ್ಬ ನಾಗರಿಕನ ಕೊಲೆ ಆದರೆ ಇದರ ಬಗ್ಗೆ ಭಾರಿ ಇವತ್ತು ಹೋಗಿ ಮೀಟಿಂಗ್ ಮಾಡ್ತಾರೆ. ಈಗ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಪರಮೇಶ್ವರ್ ಎಲ್ಲ ಇವತ್ತು ಮೀಟಿಂಗ್ ಮಾಡ್ತಾರೆ. ನನಗೆ ತಿಳಿದ ಮಟ್ಟಿಗೆ ಎಲ್ಲಿವರೆಗೆ ಅಂತ ಹೇಳಿದರೆ, ನೀವು ಕನ್ಫರ್ಮ್ ಮಾಡಿಕೊಳ್ಳಿ, ಇಷ್ಟ ತನಕ ಅಲ್ಲಿಯ ಲೋಕಲ್ MLA ಜನಪ್ರತಿನಿಧಿಗಳನ್ನು ಕರೆಯುವಂಥ ಪ್ರಯತ್ನಗಳನ್ನು ಮಾಡಲಿಲ್ಲ. ಎಷ್ಟರ ಮಟ್ಟಿಗೆ ಒಂದು ರಾಜಕೀಯ ಪ್ರೇರಿತವಾದಂಥ ವ್ಯವಸ್ಥೆ. ಬರೀ ಮುಸ್ಲಿಂ ಸಂಘಟನೆಗಳನ್ನು ಮಾತ್ರ ಕರೆದು ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು. ನಾನಿದು ಅಲ್ಲಿಂದ ಮಾಹಿತಿ ಪಡ್ಕೊಂಡು ನಿಮಗೆ ಹೇಳ್ತಾ ಇರುವಂಥದ್ದು. ಎಷ್ಟು ಒಂದು ದುರದೃಷ್ಟಕರ. ಒಬ್ಬ ಜನಪ್ರತಿನಿಧಿ, ಅವನು ವಿರೋಧಿಯಾಗಿರಲಿ, ಅವನು ಪರವಾಗಿ ಆಗಿರಲಿ, ಮತ್ತೊಂದೇ ಆಗಿರಲಿ, ಜನಪ್ರತಿನಿಧಿಯನ್ನು ಕರೆದು ಜನಪ್ರತಿನಿಧಿಯ ಸಹಕಾರದೊಂದಿಗೆ ಮಾಡಬೇಕಾದಂಥ ಈ ಇನ್ವೆಸ್ಟಿಗೇಷನ್ಗಳನ್ನು ಈ ರೀತಿ ಇದೆಲ್ಲ ಮಾಬ್ ಲಿಂಚಿಂಗ್ ನೋಡಿ. 8 ಜನರನ್ನು ಬಂಧನ ಮಾಡಿದ್ದಾರೆ. ನಿಜ, ಅದರಲ್ಲಿ 2 ಜನ ಚಿಕ್ಕಮಗಳೂರಿನ ಹಿಂದೂಗಳು ಕೂಡ ಇದ್ದಾರೆ ಅಂತ ಹೇಳುವಂಥದ್ದು ನಾನು ತಿಳ್ಕೊಂಡಂಥದ್ದು. ಒಂದು ರೀತಿಯಲ್ಲಿ ಯಾರೋ ಮೊನ್ನೆ ಅಶ್ರಫ್ನ ಕೊಲೆ ಪ್ರಕರಣದಲ್ಲಿ 25 ಜನರನ್ನು ಬಂಧನ ಮಾಡಿದ್ದಾರೆ. ಅದು CC ಕ್ಯಾಮರಾ ಮತ್ತೊಂದರಲ್ಲಿ ಭಾರಿ ದೊಡ್ಡ ರೀತಿಯಲ್ಲಿ ಇಲ್ಲದಿರುವಂಥದ್ದು. ಇವತ್ತು CC ಕ್ಯಾಮರಾದಲ್ಲೇ 25 ಜನ ಕಾಣ್ತಾರೆ, ಬುರ್ಕಾ ಹಾಕ್ಕೊಂಡಂಥ ಮಹಿಳೆಯರು ಕಾಣ್ತಾರೆ. ಇವರಿಗೆ ಯಾರು ಸಿಕ್ಕಲ್ಲ. ಬಂಧನದ ದಿವಸ ಮಂಗಳೂರಿನಲ್ಲಿ ಅವರೆಲ್ಲ ಇದ್ದರು ಅಂತ ಗೊತ್ತಿದ್ದರೂ ಕೂಡ ಅವ್ರನ್ನ ಬಂಧನ ಮಾಡುವಂಥ ಪ್ರಯತ್ನ ಮಾಡಲಿಲ್ಲ. ನಾನು ಒಪ್ಕೊಳ್ತೇನೆ, ಯಾಕೆಂತ ಹೇಳಿದರೆ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಬಿಗಡಾಯಿಸಬಾರ್ದು, ಮತ್ತೊಂದು ಆಗಬಾರ್ದು. ಯಾರನ್ನು ಪಬ್ಲಿಕ್ ಆ ಒಪಿನಿಯನ್ ಕ್ರಿಯೇಟ್ ಮಾಡುವಂಥ ಒಂದು ಪ್ರಯತ್ನ ಹೇಗೆ ಅಂತ ಹೇಳಿದರೆ, ಮೈನಾರಿಟಿ ಪರವಾಗಿ ನಾವಿದ್ದೇವೆ ಅಂತ ಪಬ್ಲಿಕ್ ಇದು ಇಮೇಜ್ ಕ್ರಿಯೇಟ್ ಆಗಬೇಕು ಅಂತ ಹೇಳುವಂಥದ್ದು. ಮತ್ತು ಇವತ್ತು ಯಾವುದೇ ಒಂದು ರೀತಿಯಲ್ಲಿ ಸರ್ಕಾರ ಇದರ ಬಗ್ಗೆ ಭಾರಿ ದೊಡ್ಡ ರೀತಿಯ ಪ್ರಯತ್ನಗಳನ್ನು ಮಾಡುವುದಿಲ್ಲ ಅಂತ ಹೇಳುವಂಥದ್ದು ಅವರ ಮೊನ್ನೆಯಿಂದೀಚಿನ ಆ್ಯಕ್ಟಿವಿಟೀಸ್ ಪ್ರಕಾರ ಗೊತ್ತಾಗಿದೆ. ಜನ ಬೀದಿಗಿಳಿಬೇಕು, ಕ್ರಾಂತಿಗಳಾಗುವಂಥ ಸಂಗತಿಗಳಾಗ್ತವೆ ಕೋಸ್ಟಲ್ ಬೆಲ್ಟಲ್ಲಿ ಈ ರೀತಿ ಆದರೆ. ಅದು ಕೂಡ ವಿಶೇಷವಾಗಿ ನಾನು ಒಂದು ಆಗ್ರಹ ಮಾಡ್ತಾ ಇದ್ದೇನೆ. ಕೋಸ್ಟಲ್ ಬೆಲ್ಟಲ್ಲಿ ನಿರಂತರವಾಗಿ ಕಳೆದ 1-2 ವರ್ಷಗಳಲ್ಲಿ ನಡೀತಾ ಇರುವಂಥ ವಿದ್ಯಮಾನಗಳನ್ನು ಗಮನಿಸಿದರೆ ಏನೋ ಇಲ್ಲಿ ಒಂದು ಉನ್ನತ ಮಟ್ಟದ ತನಿಖಾ ಒಂದು ವ್ಯವಸ್ಥೆ ಅಲ್ಲೇ ಇರಬೇಕು. NIAಗೆ ಇದನ್ನು ಹ್ಯಾಂಡ್ ಓವರ್ ಮಾಡಬೇಕು. ಇದರಲ್ಲಿ 2 ಮಾತುಗಳೇ ಇಲ್ಲ. ಮತ್ತು ನಾನು ಕೇಂದ್ರವನ್ನು ಆಗ್ರಹ ಮಾಡ್ತೇನೆ, ಇಷ್ಟೆಲ್ಲ ಆಗಿ ಇರುವಂಥ ಸಂದರ್ಭಗಳಲ್ಲಿ NIA ಒಂದು ಅಂದರೆ ಭಟ್ಕಳದಿಂದ ಹಿಡಿದು ಭಟ್ಕಳ ಮುಜಾಹಿದ್ದೀನ್ ಇದರ ಕೇಂದ್ರ ಸ್ಥಳ ಅಂತ ಗೊತ್ತಿದ್ದು ಕೂಡ ಅಲ್ಲಿಂದ ಕಾಸರಗೋಡುವರೆಗೆ ನಡೀತಾ ಇರುವಂಥ ವಿದ್ಯಮಾನಗಳನ್ನು ನಾವು ಕಂಡ್ರೆ NIA ಒಂದು ಸಣ್ಣ ಬ್ರ್ಯಾಂಚೇ ಅಲ್ಲಿ ಓಪನ್ ಮಾಡುವಂಥ ಅವಶ್ಯಕತೆಗಳಿದ್ದಾವೆ. ಇದರಿಂದ ಸಾಮಾನ್ಯ ಜನರಿಗಾದರೂ ನೆಮ್ಮದಿ ಸಿಗುತ್ತೆ. ನೋಡಿ, ಒಂದು ಕೊಲೆ, ಈ ಕೊಲೆ ಆದ ಮೇಲೆ ಆ ಬೀದಿಗಿಳಿಯುವಂಥ ಜನರು, ಸಾಮಾನ್ಯ ಜನ ಅವನ ದಿನನಿತ್ಯದ ಕೆಲಸ ಮಾಡದ ರೀತಿಯಲ್ಲಿ ಇವತ್ತು ವಾತಾವರಣ ನಿರ್ಮಾಣ ಆಗಿರುವಂಥದ್ದು ದುರದೃಷ್ಟಕರ ಅಂತ ನಾನು ಭಾವಿಸ್ತಾ ಇದ್ದೇನೆ. NIA ತನಿಖೆ ಇದರಲ್ಲಿ ಆಗುವಂಥದ್ದು ಸೂಕ್ತ. ಮತ್ತು ಇವತ್ತು ಕಣ್ಣು ಮುಚ್ಚಾಲೆ ಆಟ ಆಡುವಂಥದ್ದು, ಮೈನಾರಿಟಿಗಳನ್ನು ಮಾತ್ರ ಕರೆದು ಮೀಟಿಂಗ್ ಮಾಡುವಂಥದ್ದು. ಮೈನಾರಿಟಿ ಮೀಟಿಂಗ್ ಮಾಡಿದರೂ ಕೂಡ ಜನಪ್ರತಿನಿಧಿ ಇಲ್ಲದೆ ಯಾಕೆ ಮೀಟಿಂಗ್ ಮಾಡ್ತಾರೆ? ಏನಿದರ ಅರ್ಥ? ಇದು ನಾವು ಭಾರಿ ಸೀರಿಯಸ್ ಆಗಿ ತಗೊಳ್ಬೇಕಾದಂಥ ಸಂಗತಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇದೇ ಪರಿಸ್ಥಿತಿ ಕರಾವಳಿಯಲ್ಲಿ ಮುಂದುವರಿದರೆ, ಮಾತಿಗೆ ಮಾತೆತ್ತಿದ್ರೆ RSS BJP ಇದನ್ನು ಬಿಟ್ಟರೆ ಬೇರೆ ಮಾತುಗಳಿಲ್ಲ. ಆದರೆ ಈ ಪ್ರಚೋದನ ಮತ್ತು ಬೆಂಬಲ ಕೊಡುವಂಥ ಈ ರಾಜನೀತಿ ಇದು ಸಮಾಜಕ್ಕೆ ದೊಡ್ಡ ತೊಂದರೆಯನ್ನುಂಟು ಮಾಡ್ತದೆ ಅಂತ ಹೇಳುವಂಥ. ಅವರಿಗೆ 25,000 ಘೋಷಣೆ ಮಾಡಿದರು.
25 ಲಕ್ಷ ಘೋಷಣೆ ಮಾಡಿದರು. ಅವರ ಮೇಲೆ ಹಿಂದೆ ಕೇಸುಗಳು, ಮತ್ತೊಂದು ಪೊಲೀಸು ಕಡತಗಳಲ್ಲಿ ಅವರ ಬಗ್ಗೆ ಭಾರಿ ಒಂದು ದೊಡ್ಡ ರೀತಿಯ ಇದಿದೆ. ಇಂಥವರಿಗೆ ಇದನ್ನು ಘೋಷಣೆ ಮಾಡುವುದರಿಂದ ಏನಾಗುತ್ತೆ ಅಂತ. ಇದನ್ನು ಘೋಷಣೆ ಮಾಡಿರುವಂಥದ್ದು ಅವ ಒಳ್ಳೆಯವನೋ ಕೆಟ್ಟವನೋ ಅಂತ ಅಲ್ಲ. ಅವನು ಸತ್ತು ಇವತ್ತು ಸ್ವರ್ಗ ಸೇರಿದ್ದಾನೆ, ಅವನಿಗೇನು ದುಡ್ಡು ಹೋಗುವುದಿಲ್ಲ. ಅವನ ಕುಟುಂಬಸ್ಥರು ಇವತ್ತು ಪಡ್ತಿರುವಂಥ ಭಾವನೆ, ಅವರ ತಂದೆ ಹೇಳಿದ ಮಾತನ್ನು ನೀವು ಕೇಳಿರ್ಬೋದು ಅಂತ ನಾನು ಭಾವಿಸ್ತಾ ಇದ್ದೇನೆ. ಅವನೇ ನಮಗೆ ಒಬ್ಬ ಆಧಾರ ಸ್ತಂಭ ಇದ್ದದ್ದು. ನಮಗಿನ್ನು ಗತಿ ಇಲ್ಲ ಅಂತ ಹೇಳೋದಕ್ಕೆ ಅವರಿಗೆ ಒಂದು ರೀತಿಯ ಸಹಕಾರಗಳನ್ನು ಮಾಡಬೇಕಾದ ನಮ್ಮ ಕರ್ತವ್ಯ ಅಂತ ಹೇಳುವಂಥಬೇಕಾಗಿ ಅದನ್ನು ಕೊಡಲಾಗಿದೆ ಹೊರತು ಯಾವುದೋ ಅವರು ಜೀವಂತ ಇದ್ದು ಅವನೇನಾದ್ರು ಇಂಥ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಅವನಿಗೆ ಬೆಂಬಲ ಕೊಟ್ಟು ಬೆಂಬಲ ಸೂಚನೆ ಮಾಡಿದರೆ ನಿಜ ನೀವು ಹೇಳಿದರಲ್ಲೇ ಅರ್ಥ ಇತ್ತು. ಆದರೆ ಇದು ಖಂಡಿತವಾಗಿ ಅವರಿಗೆಲ್ಲ ಮತ್ತು ಸಮಾಜಕ್ಕೊಂದು ಸಂದೇಶ ಹೋಗುವಂಥದ್ದು ಅವಶ್ಯಕತೆ ಇದೆ. ನೊಂದವರ ಜೊತೆ ನಾವಿದ್ದೀವಿ. ಇವತ್ತು ಇವರು ಮಾಡಿದಂಥ ಪಾಪ ಮತ್ತೊಂದು ಯಾವುದೇ ಇರ್ಬೋದು, ನಾನು ಅದರ ಬಗ್ಗೆ ಏನು ಹೇಳಲಿಕ್ಕೆ ಇಚ್ಛೆಪಡೋದಿಲ್ಲ. ಅದು ಅವರ ತಂದೆ ತಾಯಿಗಳಿಗೆ ಕುಟುಂಬದವರಿಗೆ ಯಾಕೆ ಆಗಬೇಕು? ಇದಕ್ಕಿಂತ ದೊಡ್ಡ ಸಂಗತಿ ಅವನು ನನಗೆ ಹಿಂಗೆ ಆಗ್ತಾಯಿದೆ ಮತ್ತೊಂದು ಆಗ್ತಾಯಿದೆ ಅಂತ ಹೇಳಿ ತಿಳಿಸಿದ ಮೇಲೆ ಒಂದು ಸೂಕ್ತ ರಕ್ಷಣೆ ಕೊಡುವಂಥದ್ದು ಪೊಲೀಸರ ಜವಾಬ್ದಾರಿ. ವಿಶೇಷವಾಗಿ ಅವನೇ ಬೇರೊಂದು ಮರ್ಡರ್ ಕೇಸಲ್ಲಿ ಆರೋಪಿಯಾಗಿ ಜಾಮೀನಲ್ಲಿ ಹೊರಗೆ ಬಂದ ಮೇಲೆ ಅವನಿಗೆ ಥ್ರೆಟ್ ಬರ್ತದೆ ಅಂತ ಹೇಳಿದರೆ, ಎಸ್ ನಿನಗೆ ಬುದ್ಧಿ ಕಲಿಸ್ತೇವೆ ಅಂತ ಹೇಳುವಂಥದ್ದೇ ಥ್ರೆಟ್ಟಿನ ಉದ್ದೇಶ. ಇದನ್ನು ಸರ್ಕಾರ ತಿಳ್ಕೊಂಡ ಮೇಲೆ ಅವನ ಜೀವ ರಕ್ಷಣೆ ಮಾಡುವಂಥದ್ದು ಸರ್ಕಾರದ ಜವಾಬ್ದಾರಿಯಾಗಿತ್ತು. ಅದನ್ನು ಮಾಡದಿರುವಂಥದ್ದು ಪರೋಕ್ಷವಾಗಿ ಮುಸ್ಲಿಮರಿಗೆ ಬೇಜಾರಾಗಬಾರ್ದಲ್ಲ. ಈ ಒಂದು ಹಿಂದೂ ಕಾರ್ಯಕರ್ತನಿಗೆ ನಾವು ಜವಾಬ್ದಾರಿ ಕೊಟ್ಟರೆ ರಕ್ಷಣೆ ಕೊಟ್ಟರೆ, ಮತ್ತು ಅವನು ಬೇರೆ ಮುಸ್ಲಿಮ್ ಒಂದು ಮರ್ಡರ್ ಕೇಸ್ನಲ್ಲಿ ಅವನು ಕೂಡ ಒಬ್ಬ ಆರೋಪಿ ಅಂತ ಹೇಳಿದ ಕಾರಣ ಅದಕ್ಕೆ ಇವರಿಗೆ ಬೇಸರ ಆಗಬಾರ್ದು ಅಂತ ಹೇಳುವಂಥದ್ದು. ಈ ಅಪೀಸ್ಮೆಂಟ್ ಪಾಲಿಸಿಗೂ ಒಂದು ಲಿಮಿಟೇಷನ್ ಇದೆ. ಆದರೆ ಕರ್ನಾಟಕದ ಕಾಂಗ್ರೆಸ್ನ ಅಪೀಸ್ಮೆಂಟ್ ಪಾಲಿಸಿ ಅತ್ಯಂತ ದುರದೃಷ್ಟಕರ ಅಂತ ಭಾವಿಸ್ತಾ ಇದ್ದೀನಿ. ಕಳೆದ 3 ವರ್ಷದಲ್ಲಿ ಸರ್ 6 ಕೊಲೆ ಆಗಿದೆ ಒಂದೇ ಕೇಸ್ನಲ್ಲಿ. ಸೊ ಅದಕ್ಕೆ ಕಡಿವಾಣ ಹೆಂಗಾಗ್ತದೆ? ಈಗ ನಿಮ್ಮ ಸರ್ಕಾರದ ಅವಧಿಯಲ್ಲೂ ಕೂಡ ಆಗಿದೆ, ನಿಮ್ಮ ಅಧಿಕಾರದ ಅವಧಿಯಲ್ಲೂ ಕೂಡ ಆಗಿದೆ, ಈ ಅವಧಿಯಲ್ಲೂ ಕೂಡ ಆಗಿದೆ. ಒಬ್ರ ಮೇಲೆ ಆರೋಪಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಹೊರತು ಬಟ್ ಆ ಸರ್ಕಲ್ ಮುಂದುವರಿತಾ ಇದೆ. ಇಲ್ಲ ಒಬ್ರ ಮೇಲೆ ನೋಡಿ 2 ಪ್ರಶ್ನೆಗಳಿದ್ದಾವೆ ಇಲ್ಲಿ. ಒಂದು, ಎಲ್ಲರಿಗೂ ಸಮಾನವಾಗಿ ಕಾನೂನನ್ನು ಪಾಲನೆಗೆ ಸರ್ಕಾರಗಳು ಮುಂದಾದಾಗ ಅಲ್ಲಿ ಘಟನೆಗಳು ನಡೆಯದಿರಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಇದು ಅಂತ ನಡೆಯುವಂಥದ್ದನ್ನು ನಾವು ನೋಡ್ತಾನೆ ಇರ್ತದೆ. ವೈಯಕ್ತಿಕ ಉದ್ದೇಶ ಇರ್ಬೋದು, ಅಥವಾ ಗುಂಪು ದ್ವೇಷ ಇರ್ಬೋದು, ಅಥವಾ ಧರ್ಮಾಧಾರಿತವಾದಂಥ ಆ ಒಂದು ದ್ವೇಷಗಳಿರ್ಬೋದು, ಇದೆಲ್ಲ ಇರ್ಬೋದು. ಆದರೆ ಸರ್ಕಾರವೇ ಒಂದು ಕಮ್ಯುನಿಟಿಗೆ ಬೆಂಬಲ ಕೊಡುವುದರಿಂದ ಏನಾಗುತ್ತೆ? ಈಗ ಆಯಿತು, ನಮ್ಮ ಕರಾವಳಿ ದಕ್ಷಿಣ ಕನ್ನಡ ಉಡುಪಿ ಭಾಗದಲ್ಲಿ ಎಲ್ಲ ಹಿಂದೂಗಳು ಬೀದಿಗೆಲ್ಲಿದ್ದರೆ ಪರಿಸ್ಥಿತಿ ಏನಾಗ್ಬೋದು? ಜಸ್ಟ್ ಇಮ್ಯಾಜಿನ್. ಅವರು ಎತ್ತಿ ಕಟ್ಟಿ ಅವರನ್ನು ಮಾಡಿ ಅವರನ್ನೆಲ್ಲೋ ತಪ್ಪಿಸಿ ಅವರನ್ನು ದುಬೈಗೋ ಮತ್ತೊಂದು ಕಡೆ ಓಡಿಸಲಿಕ್ಕೆ ಸಹಕಾರ ಮಾಡೋ ಬದಲು ಒಂದು ಸಹಮತದ ರಾಜನೀತಿ ಮಾಡಿದರೆ ಆಗ ಎಲ್ಲದಕ್ಕೂ ಪರಿಹಾರ ಆಗುತ್ತೆ. ಸರ್, ನಾವು ಅದನ್ನೇ ಹೇಳ್ತಾ ಇರೋದು. ನಾವು ಹೇಳ್ತಾ ಇರುವಂಥದ್ದು ಅಲ್ಪಸಂಖ್ಯಾತರಿಗೆ ಮಾತ್ರ ರಕ್ಷಣೆ ಕೊಡಲಿಕ್ಕಿರುವಂಥ ಸರ್ಕಾರ ಅಲ್ಲ, ಬಹುಸಂಖ್ಯಾತರಿಗೂ ಕೂಡ. ಇವತ್ತು ಅಲ್ಪಸಂಖ್ಯಾತರ ಮತದಿಂದ ಎಷ್ಟು ಕ್ಷೇತ್ರ ಗೆದ್ದಿರ್ಬೋದು ಅವರು? ಹೇಳಿ ನೀವು, ಎಷ್ಟು ಕ್ಷೇತ್ರ ಗೆದ್ದಿರ್ಬೋದು? ಅಲ್ಪಸಂಖ್ಯಾತರ ಮತದಿಂದ ಒಂದು 15 ಕ್ಷೇತ್ರ ಗೆದ್ದಿರ್ಬೋದು 224ರಲ್ಲಿ. ಬಾಕಿ ಎಲ್ಲದರಲ್ಲಿ ಕೂಡ ಬಹುಸಂಖ್ಯಾತರು ಕೂಡ ಅವರಿಗೆ ಆಶೀರ್ವಾದ ಮಾಡಿದ ಕಾರಣ ಗೆದ್ದಿದ್ದಾರೆ. ಆದರೆ ಈಗ ಬಹುಸಂಖ್ಯಾತರು ಬೇಡ ಕನ್ಸಾಲ್ಟೇಷನ್. ಹಿಂದಿನ ದಿನಗಳಲ್ಲಿ JDS ಸ್ವಲ್ಪ ಮುಸಲ್ಮಾನರ ಮತ ದೇವೇಗೌಡರು ಮತ್ತೊಬ್ಬರಿಗೆ ಹೋಗ್ತಾ ಇತ್ತು. ಈಗ ಅವರೆಲ್ಲ NDA ಜೊತೆ ಸೇರಿದ ಕಾರಣ ಉಳಿದದನ್ನೆಲ್ಲ ನಾವು ಬಾಚಿಕೊಳ್ಳುವ ಒಂದು 13% ಅಂತ ಹೇಳುವಂಥದ್ದು. ಹಾಗಾದರೆ ಬಾಕಿ 87% ಜನರ ಪರಿಸ್ಥಿತಿ ಏನು? ನಾನು ಕೇಳ್ತೇನೆ, ಅಲ್ಪಸಂಖ್ಯಾತರು ಇವರು ಮಾತ್ರ ಅಲ್ಲ, ಕ್ರಿಶ್ಚಿಯನ್ರು ಅಲ್ಪಸಂಖ್ಯಾತರಲ್ವಾ? ಅವರು ಯಾಕೆ ಕರಾವಳಿಯಲ್ಲಿ ಭಾರಿ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ, ಮಂಗಳೂರು ಯಾಕೆ ಅವರು ಯಾವುದರಲ್ಲಿ ಇಲ್ಲ? ಕ್ರಿಶ್ಚಿಯನ್ ಕಮ್ಯುನಿಟಿ ಇಷ್ಟೇ ಸಂಖ್ಯೆಯಲ್ಲಿ ಮಂಗಳೂರಿನ ಸುತ್ತಮುತ್ತ ಇರುವಂಥದ್ದು ನೀವು ಕಂಡಿದ್ದೀರಿ. ಫಾದರ್ ಮುಲ್ಲರ್ಸ್ ಇರ್ಬೋದು, ಅಲೋಸಿಯಸ್ ಇನ್ಸ್ಟಿಟ್ಯೂಷನ್, ಸೈಂಟ್ ಫಿಲೋಮಿನಾಸ್ ಇನ್ಸ್ಟಿಟ್ಯೂಷನ್, ಈ ರೀತಿ ಸಾಕಷ್ಟು ಇನ್ಸ್ಟಿಟ್ಯೂಷನ್ಗಳನ್ನು ನಡೆಸ್ತಾ ಇರುವಂಥ ಅವರೇನು ಬೀದಿಗಿಳಿದು ಗೂಂಡಾಗಿರಿ ಮಾಡ್ತಾ ಇಲ್ಲ. ಮುಸಲ್ಮಾನರಿಗೆ ಮಾತ್ರ ಅಂದರೆ ಎಲ್ಲೇ ಒಂದು ರಕ್ಷಣೆ ಇದೆ. ನನಗೆ ಏನು ಮಾಡಿದ್ರು ನಡ್ತದೆ. ನಿಮ್ಮ SP ಅವರಿಗೆ ಸಾರ್ವಜನಿಕ ಸಭೆಯಲ್ಲಿ ಹೊಡಿಲಿಕ್ಕೆ ಹೋದ
ಸಿದ್ದರಾಮಯ್ಯನ ಇದಕ್ಕಿಂತ ದೊಡ್ಡದು ಏನು ಅಪೇಕ್ಷೆ ಮಾಡಲಿಕ್ಕೆ ಸಾಧ್ಯ? ಅದೇ ಒಂದು ರೀತಿಯಲ್ಲಿ ಪರೋಕ್ಷ ಅವರಿಗೆ ಬೆಂಬಲ ಆಗಿದೆ ಅಂತ ನಾನು ಭಾವಿಸ್ತೇನೆ. ಇವತ್ತು ಮತ್ತೆ ಅದನ್ನು ರಿಪೀಟ್ ಮಾಡಿದ್ದಾರೆ. ಅವರು ಏರ್ಪೋರ್ಟಲ್ಲಿ ಇಳಿದಾಗ ಇಲ್ಲಿ ಒಂದು ಆ್ಯಂಟಿ ಕಮ್ಯುನಲ್ ಸ್ಕ್ವಾಡನ್ನು ಮಾಡಬೇಕು ಅಂತ ಹೇಳುವಂಥದ್ದು ಮನಸ್ಸಲ್ಲಿದೆ. ಇವತ್ತು ಅದನ್ನು ಮಾಡಬೇಕು ಅಂತ ಹೇಳೋದು. ಈ ಮನಸ್ಸಲ್ಲಿದ್ದರೆ ಏನು ಸುಖ, ಕಾರ್ಯಗತ ಆಗಿದ್ದರೆ ಏನು ಮಾತಾಡ್ತಾರೆ ಎಲ್ಲ ಸತ್ಯಹರಿಶ್ಚಂದ್ರನ ಮೊಮ್ಮಕ್ಕಳಾಗಿ ಮಾತಾಡ್ತಾರೆ ಕಾಂಗ್ರೆಸ್ನವರು. ಮಾಡುವುದೆಲ್ಲ ದುರ್ಯೋಧನನ ಪಾತ್ರ. ನೋಡಿ, ನಾನು ಹೇಳ್ತಾ ಇರುವಂಥದ್ದು ನಿಜ. ಬೇರೆ ಬೇರೆ ರಾಜ್ಯಗಳಲ್ಲಿ 50% ರಿಸರ್ವೇಷನ್ ಇದನ್ನು 63%ವರೆಗೆ ತಗೊಂಡದ್ದನ್ನು ನಾವು ಕಂಡಿದ್ದೇವೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡಿದ್ದನ್ನು ಕಂಡಿದ್ದೇವೆ. ಇಲ್ಲ ಅಂತ ನಾನೇನು ಹೇಳೋದಿಲ್ಲ. ಲೋಕಲ್ ಬಾಡೀಸು ಮತ್ತೊಂದಕ್ಕೆಲ್ಲ ಈ ಜನಗಣತಿ ಕೂಡ ವೈಜ್ಞಾನಿಕವೋ ಅವೈಜ್ಞಾನಿಕ ಅಂದರೆ ಏನು ಅಂತ ಪ್ರಶ್ನೆ ಕೇಳುವಂಥದ್ದನ್ನು ಕಾಂಗ್ರೆಸ್ಸರು ಕೇಳಿದ್ದಾರೆ. 100 ಜನರಲ್ಲಿ ಒಂದು 80 ಜನರ ಮನೆಗಾದರೂ ಹೋಗಿ ಇವರು ಒಂದು ಕೆಲಸ ಮಾಡಿದರೆ ಆಗ್ತಿತ್ತು. 100 ಜನರಲ್ಲಿ 10% ಮನೆಗೂ ಹೋಗಲಿಲ್ಲ ಇವರು. ಜಾತಿ ಐಡೆಂಟಿಫಿಕೇಷನ್ ಮಾಡುವಂಥ ಕೂತ್ಕೊಂಡೇನಾರು ಐಡೆಂಟಿಫಿಕೇಷನ್ ಮಾಡೋಕ್ಕಾಗುತ್ತಾ? ಅಥವಾ ಹಳೆ ವೋಟರ್ ಲಿಸ್ಟ್ ನೋಡಿಕೊಂಡು ಐಡೆಂಟಿಫಿಕೇಷನ್ ಮಾಡೋಕ್ಕಾಗುತ್ತಾ? ನೋಡಿ, ಕೇಂದ್ರ ಸರ್ಕಾರ ಇವತ್ತು ಪ್ರಬಲವಾಗಿ ಇದಕ್ಕೆಲ್ಲ ಒಂದು ತಾತ್ವಿಕವಾದಂಥ ಕೊನೆ ಹಾಡಬೇಕು ಅಂತ ಹೇಳೋದಕ್ಕೆ ಬೇಕಾಗಿ, ಮತ್ತು ಎಲ್ಲರಿಗೂ ಕೂಡ ಸಮಾನವಾದಂಥ ವ್ಯವಸ್ಥೆಗಳಲ್ಲಿ ಹೆಚ್ಚು ಒತ್ತು ಕೊಡಬೇಕು ಅಂತ ಹೇಳೋದಕ್ಕೆ ಇದನ್ನು ಮಾಡಿದೆ. ಇವತ್ತು ಜನಗಣತಿ ಆಗುವಂಥದ್ದು ಸಾರ್ವಜನಿಕವಾಗಿ ಜನಗಣತಿ ಆಗುವಾಗ ಪ್ರತಿ ಮನೆಗೆ ಹೋಗ್ತಾರೆ. ಆ ಫಾರ್ಮ್ಯಾಟ್ ಫಿಲಪ್ ಮಾಡಿ ಸಿಗ್ನೇಚರ್ ತಗೊಳ್ತಾರೆ. ಕಾಂಗ್ರೆಸ್ನವ್ರು ತೋರಿಸಲಿ, ಒಂದು ಸಿಗ್ನೇಚರ್ ಅವರು ತಗೊಂಡು ಜಾತಿ ಬಗ್ಗೆ ತಗೊಂಡ ಒಂದು ಫಾರ್ಮ್ಯಾಟ್ ತೋರಿಸಲಿ. ನಾಳೆ ದಿನ ಜನಗಣತಿ ಪ್ರತಿ ಮನೆಗೆ ಹೋಗಿ ಅಲ್ಲಿ ಆ ಒಂದು ಫಾರ್ಮ್ಯಾಟಿಗೆ ಸಿಗ್ನೇಚರ್ ತಗೊಂಡು ಎಲ್ಲವನ್ನ ಪರ್ಟಿಕ್ಯುಲರ್. ಆದ ಕಾರಣ ಕೇಂದ್ರ ಸರ್ಕಾರ ಮಾಡುವಂಥದ್ದು ಈ ಬೇರೆ ಬೇರೆ ರಾಜ್ಯಗಳಲ್ಲಿ ಅಲ್ಲಿ ಜಾತಿ ಮನಗಣ ಇದಕ್ಕೆಲ್ಲ ಇತಿಶ್ರೀ ಹಾಕಲಿಕ್ಕೆ ಒಂದು. ಎರಡನೇದಾಗಿ ನಿಜವಾದಂಥ ಆ ಒಂದು ಸಮುದಾಯ ಅದರ ಆರ್ಥಿಕ ವ್ಯವಸ್ಥೆಗಳ ಬಗ್ಗೆ ಕೂಡ ಚಿಂತನೆ ಮಾಡಲಿಕ್ಕೆ ಮಾಡಿದ್ದು ಅಂತ ನಾನು ಭಾವಿಸ್ತಾ ಇದ್ದೆ.